ನೀವು ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಆವಾಗ ಒಂದು ವಿಡಿಯೋ ಮಾಡಿದ್ದೆ. ಬೇರೆ ಕೆರೆಯಿಂದ ನಮ್ಮ ಕೆರೆಗೆ ಒಂದು ಸ್ವಲ್ಪ ಮೀನುಗಳನ್ನ ತಂದುಬಿಟ್ಟಿದ್ದೆ. ಈಗ ಆ ಮೀನುಗಳೆಲ್ಲ ದೊಡ್ಡದಾಗಿ ಕೆರೆ ತುಂಬ ಇದ್ದಾವೆ ಮೀನುಗಳು. ಕೆರೆಯಲ್ಲಿ ನಾವು 2-3 ಥರ ಹಿಡಿಬೋದು ಮೀನನ್ನ. ಕೆರೆಗೆ ಬಿದ್ದು ಹಿಡಿಬೋದು, ಮೇಲೆ ಕೂತ್ಕೊಂಡಾದರೂ ಹಿಡಿಬೋದು. ಸೊ ನಾವು 2 ಥರನೂ ಹಿಡಿತೀವಿ. ನೋಡಿ ಯಾವ್ಯಾವ ಥರ ಕೆರೆಯಲ್ಲಿ ಮೀನು ಹಿಡಿತೀವಿ ಅಂದ್ಬಿಟ್ಟು. ತಿನ್ನೋದಕ್ಕಲ್ಲ, ಸಾಕೋದಕ್ಕಷ್ಟೇ. ನಾವು ಯಾವಾಗಲೇ ವೀಡಿಯೋ ಮಾಡಿದ್ರು ಮಳೆ ಬಂದೇ ಬಿಡುತ್ತೆ. ಈಗಲೂ ಮಳೆ ಬರ್ತಾನೆ ಇದೆ, ಪರವಾಗಿಲ್ಲ. ಆ ಮೀನು ಹಿಡಿಯೋದಕ್ಕೆ ಒಂದು ಸಣ್ಣ ಟೆಕ್ನಾಲಜಿ ಮಾಡಿದ್ದೀವಿ, ಅದನ್ನ ತೋರಿಸ್ತೀನಿ ಬನ್ನಿ. ಒಡೆದೋಗಿರೋ ಬಿಂದಿಗೆ ಅರ್ಧನ ಕುಯ್ಕೊಂಡಿದ್ದೀವಿ. ಅದಕ್ಕೆ ಕೆಳಗಡೆ ಈ ಬಲೆ ಚೀಲನ ಹಾಕಿದ್ದೀವಿ. ಈಗ ಆ ಬಲೆ ಚೀಲದೊಳಗಡೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಇದನ್ನು ನೀರಿಗೆ ಬಿಡ್ತೀವಿ. ಆ ಅನ್ನ ತಿನ್ನೋದಕ್ಕೆ ಈ ಬಿಂದಿಗೆ ಒಳಗಡೆಗೆ ಹೋಗ್ತವೆ. ಅದು ಇಲ್ಲಿ ಬಲೆ ಚೀಲ ಇದೆಯಲ್ಲ, ಆ ಕಡೆ ಈ ಕಡೆ ಎಲ್ಲೂ ಹೋಗೋದಕ್ಕಾಗಲ್ಲ, ಅಲ್ಲಿ ಲಾಕ್ ಆಗ್ತವೆ. ಆಗ ನಾವು ಮೇಲೆ ಕೆತ್ಕೋಬೇಕು. ಸೊ ನೋಡೋಣ ಬನ್ನಿ. ಇವಾಗ ಫಸ್ಟ್ ಟ್ರೈಯಲ್ಲಿ ಸಿಗ್ತಾವ ಏನನ್ಬಿಟ್ಟು. ಅಕಸ್ಮಾತು ಇದರಲ್ಲೇನಾದರೂ ಸಿಕ್ಕಲಿಲ್ಲ ಅಂದರೆ ನಾನೇ ಒಳಗೆ ಹೋಗಿ ಹಿಡಿತೀನಿ. ಈಗ ನೋಡ್ರಿ ಮೀನುಗಳು ಯಾವ ಥರ ಬರ್ತವೆ. ಟೆಕ್ನಾಲಜಿ ಕರೆಕ್ಟಾಗಿ ವರ್ಕ್ ಆಗಬೇಕು. ಅದು ಆಪ್ರೇಟರ್ ಕರೆಕ್ಟಾಗಿ ಇರಬೇಕು ಅಷ್ಟೇ. ಇಟ್ಕೊಬ್ರ ಇಲ್ಲಿ ನಾ ಕುಣಿಸ್ಕೊಡ್ತೀನಿ, ಆಮೇಲೆ ಎಳ್ಕೊಬಿಡವೆ. ಹಾಂ, ನಾ ಕುಣಿಸ್ಕೊಡ್ತೀನಿ ಅದಕ್ಕೆ ಮೀನು ಹೋಗೋ ಮಟ್ಗೆ. ಯಾಕೆ ಇವಾಗ ಕುಂತಿಲ್ವಾ? ಹಾಂ, ಆ ಥರ ಬಿಟ್ರೆ ಬರೋದೇ ಇಲ್ಲ. ತಮ್ಮ ಬೆಳಗು ಬೆಳಗನೆ ಹಿಡಿದ್ರು ಬರಲ್ಲ. ಅದು ಏನಂದರೆ ಈ ಮೀನುಗಳಿಗೂ ಸಿಕ್ಕಾಪಟ್ಟೆ ಬುದ್ಧಿ. ಮೀನು ಹಿಡಿತಿದ್ದೀವಿ ಅಂತ ಅವಕ್ಕೂ ಗೊತ್ತು. ಇಲ್ಲಿ ನೋಡಿ, ಒಂದು ಸ್ವಲ್ಪ ನೋಡಿ ಇಲ್ಲಿ ಹಾಕಿದ್ರೆ ಮೀನುಗಳು ಹತ್ರನೇ ಬರಲ್ಲ. ಈ ಕೆರೆಯಲ್ಲಿ ಬರೀ ಮೀನುಗಳಿಲ್ಲ, ಹಾವುಗಳು ಇದ್ದಾವೆ, ಅದೇ ಭಯ. ಹಾವುಗಳಿಲ್ವ ರಜು? ಅಂದರೆ ನೀರೊಳೆ ಅವು ಇದ್ದಾವೆ. ಅದು ಹಾಂ, ದೊಡ್ಡದೇ ಅಂದರೆ ಕೋಬ್ರಾ ಬಾಯ್. ನಾನು ಯಾವ ಮೀನೇ ತಿಂತಿತ್ತು ಅದು ವೀಡಿಯೋ ಮಾಡ್ಕೊಂಡಿದ್ಯಾ? ನಾನಿಲ್ಲಿ ಬಂದು ನಿಂತಿದ್ದೆ, ಪೈಪ್ ಪುಣ ಒಳಕ್ಕೆ ನುಕ್ಕದು. ಇಲ್ಲಿ ಹಿಡ್ದು ಗೊತ್ತಾ ನಾವು ಯಾವ್ದು ಮಾಡಿ ಆ ಡಬ್ಬಕ ಇದು. ಮತ್ತೆ ಯಾಕೆ ಸತ್ತ? ಆವಾಗ ಯಾಕಂದ್ರೆ ಇದ್ರಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಯ್ತು ಅಂದ್ರೆ ಒಂಥರ ಅವು ಮೊಕ್ ಬಡ್ದಂಗ ಆಯ್ತವ. ಕಚ್ಚುದ್ದ ಇದು ಮುಳ್ಳೈತೆ ಮೇಲ್ಗಡೆ. ಚುಚ್ಚುದ್ದ? ಚುಚ್ಚಿದ್ರೆ ಉರಿತೆ. ಅರ್ಧ ಗಂಟೆ ಟೈಮ್ ಗ್ಯಾರಂಟಿ. ಚುಚ್ಚನದು. ಬೇರೆ ಬೇರೆ ಕಲರ್ ಮೀನುಗಳಿಲ್ವ ಇಲ್ಲಿ? ತಕ್ಕ ಬಂದ್ರೆ ಇಲ್ಲಿ ಇವರು ಆಯ್ತಾ ಬ್ರೋ. ರೆಡ್ ಕಲರು ಹಿಂದ್ಗಡೆ ಪುಕ್ಕ ರೆಡ್ ಕಲರ್ ಬರುತ್ತೆ. ಅಲ್ಲಿ ಅಲ್ಲೇ ಎತ್ಲಿಯಾ? ನೀರೊಳಗೆ ಬಿಡ. ನೀರು ಎಷ್ಟಿದ್ದಿಲ್ಲಿ? 5 3 8 ಆ ಮೀನ್ ಆಗೈತಿ ಪ್ರೆಗ್ನೆಂಟು. ಆವಾಗ 12, ಇವಾಗ 11, ಟೋಟಲು 23. 100 ಮೀನನ್ನ ಹಾಫ್ ಅನ್ ಅವರ್ಲಿ ಹಿಡಿಬೇಕು. ಇವಾಗ 23 ಹಿಡಿದಿದ್ದೀವಿ. ಇನ್ನೆಷ್ಟು ಬಾಕಿ? ನಾನು ಗಣಿತದಲ್ಲಿ ಬೇಕು. 100ರಲ್ಲಿ 73 ಆದರೆ ಎಷ್ಟಾ? 73. 23 ಆದರೆ 68 67. ಮೊಕ್ಕ ಕೊಡೋದನ್ನ ಮರ್ರೆ ನಿಮಗೆ. 77 ಮರ್ರೆ. ಅವನಿಗೆ 50 ಮತ್ತು ಇವ್ರಿಗೆ 50, ಟೋಟಲ್ 100 ಮೀನನ್ನು ಹಿಡಿದು ಅವ್ರು ಕೊಡ್ತಾ ಇದ್ದೀವಿ. ಒಂದು ಮೀನಿಗೆ, ಸಣ್ಣ ಮೀನಿಗೆ 1 ರೂಪಾಯಿ, ದಪ್ಪ ಮೀನಿಗೆ ಒಂದು ಸ್ವಲ್ಪ ದಪ್ಪ ಇದ್ದರೆ ಅದಕ್ಕೆ 3 ರೂಪಾಯಿ. ಓಕೆ, ನಾವು ರಾಜು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ನಾನು ರಾಜು ಇಬ್ಬರು ಕೈಲಿ ಹಿಡಿಬೋದು. ಒಟ್ಟಿನಲ್ಲಿ ಕೈಲಿ ನೋಡ್ಕೊಳ್ಳಿ. ಓಕೆ, ಕೆರೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಓಕೆ, ನೋಡಿದ್ರಲ್ಲ ಒಳಗಡೆ ಸಿಕ್ಕಾಬಟ್ಟೆ ಮೀನುಗಳಿದ್ದಾವೆ. ಬಟ್ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಷ್ಟೇ. ಸೌಂಡ್ಗೆ ಮೀನುಗಳು ಬರಲ್ವ ಏನೋ ಗೊತ್ತಿಲ್ಲ. ಬಂದಿದ್ದೇವೆ ನೋಡು ಮೀನುಗಳಲ್ಲಿ. ಒಂದು ಇಲ್ಲ. ನಿಜಕ್ಕೂ ಮೀನು ಸಿಕ್ಕುತ್ತೆ ಇದ್ರಲ್ಲಿ. ನೀರೊಳಗಿದ್ರೆ ಸಿಕ್ಕಿದ್ದ ಅದು. ನೀವು ನೀರೊಳಗಿದ್ರೆ ಅಂತ ಸಿಕ್ಕಲ್ಲ ಒಂದು. ನೋಡಿ ಗಾಯ್ಸ್, ಇಲ್ಲೊಬ್ರು ಶ್ರೀಲಂಕದಿಂದ ಬಂದಿದ್ದಾರೆ ಆರ್ಡರ್ ತಗೊಂಡು. ಇಲ್ಲ ಬಂದಿಲ್ಲ, ಒಂದು ಬಂದಿಲ್ಲ. ಅಲ್ಲೇ ಆಕ್ಷನ್ ತಗೋಬಿಡಿ ಮತ್ತೆ. ಹೋಗದೆ ಅಲ್ಲೇ. ಬಂತು. ಎಷ್ಟಿದ್ದು? 2
ಎರಡಿಯಾ ಜಾಸ್ತಿ ಜಾಸ್ತಿ ಇತ್ತು ಎತ್ತೀನಿ ಅಯ್ಯೋ ನಾನ್ ಬೇರೆ ಮೊಸರನ್ನ ಅಂತೀನಿ ಎಷ್ಟ್ ದಿನಿಂದ ಕುಡಾಕಿದ್ರಪ್ಪ ಇವ ಅನ್ನನ ಬುಡ ಬುಡ ಪಕ್ಕ ಹಾಕುತ್ತದೆ ಬುಡ ಬುಡ ದೊಡ್ಡ ಮೀನ್ ಮತ್ತೆ ವೀರ ವಾವ್ ಇಲ್ಲಿ ನೋಡಿ ಮುಳ್ಳೊಡಿತಾ ದಪ್ತು ನೀರ್ಗಾರ ಬುಡ ಎಷ್ಟಿದಾವು 2 ಕೈಯ ಹಾ ಬಿಡು ಬಾಯ್ ಇಲ್ಲೇ ಕ್ಲಿಸ್ಟರ್ ಕ್ಲಿಯರ್ ಆಗಿರೋ ನೀರ್ಗೆ ಹಾಕ ಇವಾಗ ಆಮೇಲೆ ಹಾಕಲ್ಲ ಇರು ಬಾಯ್ ಆಮೇಲೆ ಹಾಕಳವ ಆ ನೀರ್ಗೆ ಸತ್ತೈತೇವೆ ಅವು ಯಾ ನೀರ್ಗೆ ಕೊಳಚೆ ಹಾಕು ಬಾಯ್ ಅಲ್ಗ ಅದ್ರಲ್ಲಿ ಇಲ್ಲ ಕಂಬಡ ಮೀನೇ ಇಲ್ಲ ಪ್ರೆಗ್ನೆಂಟ್ ಹೋಗ್ಸ್ಬಿಡ ಈಗ ಏ ಅದಕ್ಕೆ ಅಲ್ಲೇ ಮಡಗ ಏನಾಗಲ್ಲ ನೀರು ಜಾಸ್ತಿ ಆದ್ರೆ ಏನಾಗ್ರಿ ಬಿಡ ನನ್ನ ಮಗನೇ ನೀರ್ ಜಾಸ್ತಿ ನೀರ್ ಜಾಸ್ತಿ ಆದ್ರೆ ಎಗರುತ್ತೆ ಬ್ರೋ ಸಾಯ್ಸಾಕತ್ತಾರ ಅವರು ಹೈಕೋರ್ಟಾಗ ಕೇಸ್ ಹಾಕ್ತಾರೆ ಅಲ್ಲಿ ಗಾಳ ಹಾಕ್ಬಿಟ್ಟು ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಹತ್ರ ಹೋದ್ರೆ ನಮ್ಮ ಸೌಂಡ್ಗೆ ಆ ಕಡೆಗೆ ಈ ಕಡೆಗೆ ಹೊಟ್ಟೋಗ್ತವೆ. ಅದಕ್ಕೆ ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅಲ್ಲಿ ಗಾಳ ಹಾಕಿದ್ದೀವಿ. ಎಲ್ಲ ಒಳಗಡೆ ಹೋದ ತಕ್ಷಣ ಅದನ್ನು ಎತ್ಕೋಬೇಕು ನಾವು. ಇವಾಗ ಆಲ್ರೆಡಿ ಸುಮಾರು ಒಂದು 50-60 ಹಿಡಿದಿದ್ವಿ. ಇನ್ನೊಂದು 30-40 ಹಿಡಿದ್ರೆ ಸಾಕಾಗುತ್ತೆ. ಅಡಿಲ್ಲ ಅವ ಕಡ್ದು ಬಿಡೋದು ತೂಕ ತೂಕ ಇಲ್ಲ ಇಲ್ಲ ಇನ್ನೂ ಹೋಗಿಲ್ಲ ಕಟ್ಟು 1000 ಹೋಗಕಂತ ತೂಕ ಇನ್ನೂ ಹೋಗಿಲ್ಲ ಹೋಗಬೇಕಾಯ್ತಾ ಹಂಗಿಡಿದ್ರೆ ಹಿಡಿಯಕ್ಕಾಗದು ಪಟ್ನೆ ಎತ್ತು ಬಿಡು ಎಳ್ಕೋ ಎಳ್ಕೋ ಅಷ್ಟೇ ಒಂದು ಇಲ್ಲ ಬಿಡು ಪಿಕ್ಚರ್ ಬಿಡ್ಗಲ್ಲ ಒಂದೇ ಸ್ಪಾಟ್ಲು ಬರಲ್ಲ ಗೊತ್ತಾಗೋಯ್ತು ಓಕೆ ಸ್ಪಾಟು ನಾನು ಸ್ಪೈಡರ್ ಮ್ಯಾನ್ ಆಗಿರಿ ಹಿಂಗೆ ಇಟ್ಕೊಳ್ಳೋ ನಿನಗೆ ದೊಡ್ಡದಾ? ದೊಡ್ಡದು ಎಲ್ಲಿ ಅಲ್ಲೇ ವಾವ್ ಎತ್ತಿ 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 ಎತ್ತು ನಾನು ಎತ್ಲಿಯಾ ನಾನು ಏ ಕೈ ಹೊಡಿತ ಮುಳ್ಳು ಎತ್ತಾಕ್ಬಿಟ್ಟಿದ್ದೀರಿ ಎಷ್ಟಿದ್ದಲ್ಲಿ? ಓಕೆ ಅಂತೂ 83 ಮೀನು ಹಿಡಿದಿದ್ದೀವಿ. ಅಂದ್ರೆ ಲೆಕ್ಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಒಟ್ನಲ್ಲೇ ಒಂದು 70-80 ಇದಾವೆ. ಆ ನೀರ್ಗೆ ಹಾಕಿದೆ ಇಲ್ಲ ಚೆನ್ನಾಗಿಲ್ಲ ಕಣ. ಅನ್ನಾದ್ರೂ ಓಕೆ ಒಂದು 70-80 ಮೀನು ಹಿಡಿದಿದ್ದೀವಿ. ಇಲ್ಲಿ ನೋಡ್ರಿ ಇಲ್ಲೊಂದು 50 ಇದೆ, ಇಲ್ಲೊಂದು 20 ಹಾಕೊಂಡಿದೆ ನೀವ. ಅದೆಲ್ಲ ನೀರು ಕಾಣಿಸ್ತಾ ಇಲ್ಲ. ಈ ಮೀನನ್ನ ತಗೊಂಡೋಗಿ ಬೇರೆ ಕೆರೆಗೆ ಬಿಡೋಣ ಬನ್ನಿ. ಇವಾಗ ಎಲ್ಲರೂ ಇವನೇ ಗೋರ್ಕತಾನ ಸಾಕು ಬಿಡಿ. ಇವನಿಗೆ ಯಾವನಿಗೆ ಸಂತೋಷನ್ ಕಾಲಿ ಕೈಯ ಏನು ಯಾಕ ಎಲ್ಲರೂ ತುಂಬಿ ಸಾಕು ಬಿಡು ಸಾಕು ಸಾಕು. ಏ ದಪ್ಪ ಬೇಕಯ್ಯ ನಮ್ಗೆ. ದಪ್ಪ ಬಸ್ರಿ ನೀ ಎತ್ಕ ಬಸ್ರಿ 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 ಅನ್ಕೊಡ್ಬಿಡಿ. ಅವನು ಜೋಡ್ ಹೊಡಿತೀನಿ ಹಿಡ್ಕೊಳ್ರ ತಗ. ಏ ಇರು ಮರೆ ನಿನ್ಗೆ ಯಾವ್ದು ಬೇಕು ನಾ ಎತ್ಕೊಟ್ಟೆ ನೀರು. ದೊಡ್ಡದು ಇಡಿ. ಯಾವ್ದು ದೊಡ್ಡದು? ಮೀಡಿಯಂ ಸೈಜು. ಮೀಡಿಯಂ ಇರು ಬ್ರೋ. ಇದಾ? ಏ ಇದು ಸಂತೋಷ್ ಬ್ರೋದು. ಇದು ನಿಂದು. ಏ ಕಲರ್ ಮೀನ್ ನಂಗೆ ಬೇಕು ಬ್ರೋ. 15-25 ಕಡೆಯಿಂದ ಕರೆಸ್ಬಿಟ್ಟು ಇವ್ರು ಬಾರಿ ಮೋಸ ಮಾಡತ್ತಾರ ನನ್ನ. ಉತ್ತರ ಕರ್ನಾಟಕದವ್ರು ಒಂದ್ ಸ್ವಲ್ಪ ಧ್ವನಿ ಎತ್ಬೇಕು ನೀವು ಇದ್ರ ಮೇಲೆ. ನಾನು ಇಲ್ಲಿ ಚಾಮರಾಜನಗರಕ್ಕೆ ಬಂದ್ಬಿಟ್ಟು ತುಂಬಾ ಇಲ್ಲಿ ಲಾಸ್ ಆಗಕತ್ತೈತಿ. ಇಲ್ಲಿ ಬರೀ ನನಗೆ ಇಲ್ಲಿ ಆರ್ಡರ್ ಕೊಟ್ಟಿರೋದು 50, ಕೊಡಕತ್ತ ಇರೋದು 25 ಮಾತ್ರ. ಇನ್ನು ಅರ್ಧ ಎಲ್ಲಿಗೆ ಹೋಗ್ಲಿ ನಾನು. ಅಲ್ಲೇ ಸಮುದ್ರ ಗಿಮುದ್ರಲ್ಲಿ ಇರ್ಕೊಂಡಿದ್ರೆ ಇಟ್ಕೊಳ್ಳೋನು. ಈ ಅರಬ್ಬಿ ಸಮುದ್ರದಿಂದ ಕರ್ಗೆ ಬಂದ್ಬಿಟ್ಟು ಮರ್ರಿ ಇವ ಇಲ್ಲಿ ಹೆಂಗ ಹೋಗಕತ್ತಾನ. ಕಟ್ಟು ಬಿಡು. ಇಲ್ಲ ಓಕೆ ನೋಡಿ ಇಷ್ಟು ಮೀನ್ ಸಿಕ್ಕಿದಾವೆ. ಒಂದ್ ಸ್ವಲ್ಪ ನೋಡಿ ಅಲ್ಲಿ ಎತ್ಕೊಂಡು ಹೋಗ್ತಾನೆ ನನ್ನ ಫ್ರೆಂಡು. ಅವನು ಆ ಕೆರೆಗೆ ತಗೊಂಡೋಗಿ ಬಿಡ್ತಾನೆ. ಇದನ್ನ ಇವಾಗ ಇನ್ನೊಂದು ಕೆರೆಗೆ ತಗೊಂಡೋಗಿ ಬಿಡೋಣ ಬನ್ನಿ. ಈ ಕೆರೆಗೆ ಬಿಡೋಣ ಬನ್ರಿ. ಇವಾಗ ರಿಲೀಸ್ ಇದಕ್ಕೆ ಹೋಗು 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 ನೋಡಿ ಯಾವ ಥರ ಹೋಗುತ್ತೆ ಇವಾಗ. ಓ ಹೊರ್ಟಾಯ್ತು. ಹೌದು ಹೌದು ಓಕೆ ಅಂತೂ ಮೀನುಗಳನ್ನೆಲ್ಲ ಅಲ್ಲಿಂದ ತಂದು ಇಲ್ಲಿಗೆ ರಿಲೀಸ್ ಮಾಡಿದ್ವಿ. ಇದಿಷ್ಟು ನಮ್ಮ ಫಿಶಿಂಗ್ ವಿಡಿಯೋ ಆಗಿತ್ತು. ಒಂದು ಸಣ್ಣ ವ್ಲಾಗ್ ಅಷ್ಟೇ.
ನಮ್ಮ ಕೆರೆ ಮತ್ತು ನಾವು ಯಾವ ಥರ ಮೀನು ಸಾಕಾಣಿಕೆ ಮಾಡ್ತೀವಿ ಅನ್ನೋದನ್ನ ತೋರಿಸೋದಾಗಿತ್ತು. ನಾವು ಬಿಟ್ಟಿರೋದು ಒಂದು 30-40 ಮೀನು ಅಷ್ಟೇ. ಅದು ಇನ್ನೊಂದು ಸ್ವಲ್ಪ ದಿನಕ್ಕೆ ಎಷ್ಟಾಗುತ್ತೆ ಅಂತ. ನೀವು ರೈತರಾಗಿದ್ದರೆ ಈ ಥರ ಕೃಷಿ ಹೊಂಡಗಳಿದ್ರೆ ಸ್ವಲ್ಪ ಮೀನು ತಂದು ಬಿಡಿ, ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ ಎಷ್ಟು ಮೀನುಗಳಾಗಿರ್ತವೆ ಅಂತ. ಅದನ್ನು ಮಾರಿ ದುಡ್ಡು ಮಾಡ್ಬೋದು ನೀವು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರ್ಸ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.